ಹಾಯ್ ಫ್ರೆಂಡ್ಸ್, ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಒಂದು ಕಡೆ ವ್ಯಾಪಾರಕ್ಕೆ ಹೋಗಿರ್ತೀನಿ, ಅಲ್ಲಿ ಬಸ್ಸೇ ಬಂದಿರಲ್ಲ. ಹಾಗಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತೀವಿ. ನೋಡಿ, ಈ ಕಡೆನೋ ರೋಡ್ ಆ ಕಡೆನೋ ರೋಡ್, ಕೂತ್ಕೊಳ್ಳೋಕೆ ಜಾಗ ಏನೂ ಇರೋದಿಲ್ಲ. ಹುಲ್ಲಿರುತ್ತೆ, ಇಲ್ಲಿ ಹುಲ್ಲು ಮೇಲೆ ಕೂತ್ಕೋತೀವಿ ನಾನು ನಮ್ಮಮ್ಮ. ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೋ. ಈ ನೋಡಿ ಜೇನುಳ ಅದು ಹೇಗೆ ಹೂವಿನೊಳಗಡೆ ಹೋಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಈ ವಿಡಿಯೋ ಒಂದು ದಿನದಾದರೆ ಇದು ಮತ್ತೆ ಕಂಟಿನ್ಯೂ ವಿಡಿಯೋ. ಅಂದರೆ ಸೇಮ್ ಥರ ಇದು ಎದ್ದು ವ್ಯಾಪಾರಕ್ಕೆ ಹೋಗ್ತಾ ಇರೋದು ಬೆಳಗ್ಗೆನೆ. ಒಂದೊಂದು ದಿವಸ ವೀಡಿಯೋ ಮಾಡೋಕ್ಕೆ ನನಗೆ ಮನಸ್ಸಿರುತ್ತೆ, ನಿಜವೂ ಒಂದೊಂದು ದಿವಸ ವೀಡಿಯೋ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಹಾಗಾಗಿ 2 ದಿನ 3 ದಿನದ ವೀಡಿಯೋನ ನಾನು ಒಟ್ಟಿಗೆ ಹಾಕ್ತೀನಿ ಇಲ್ಲಿ. ಅಂದರೆ ಬಸ್ಸೆಲ್ಲ ನೋಡಿ ಫುಲ್ಲು ಜನ ಇದ್ದಾರೆ. ಅಂದರೆ ಅಲ್ಲಲ್ಲಲ್ಲೂ ಒಂದೊಂದು ಜನ ಕೂತಾರೆ. ಈ ಊರಿಗೆ ಆ ಊರಲ್ಲಿ ಇಳಿದ್ಬಿಟ್ಟು ನಾವು ಇನ್ನೊಂದು ಊರಿಗೆ ಹೋಗ್ಬೇಕು ಅಂದರೆ ಆಟೋಲ್ಲಿ ಹೋಗಬೇಕು. ಯಾಕಂದರೆ ಈ ಊರಿಗೆ ಬಸ್ ಇಲ್ಲ. ಇದು ನಡೆಯೋಕ್ಕಾಗಲ್ಲ. ಸುಮಾರು ಒಂದು 8 ಕಿಲೋಮೀಟ್ರ್ ಇದ್ದಾವೆ, ನಡೆಯೋಕ್ಕಾಗಲ್ಲ ಅಷ್ಟು ದೂರ ಇದ್ದರೆ. ಅಮ್ಮಮ್ಮ ಅಂದರೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದ್ದರೂ ನಡಿತೀವಿ, ಅದಕ್ಕಿಂತ ಜಾಸ್ತಿ ನಡೆಯೋಕ್ಕಾಗಲ್ಲ. ನೋಡಿ, ಈಗ ಊರೊಳಗಡೆ ಬಂದಿದ್ದೀನಿ. ಊರೊಳಗಡೆ ಬಂದು ವ್ಯಾಪಾರ ಶುರು ಮಾಡಿದ್ದೀನಿ. ಈಗ ಒಂದು ಕಡೆ ವ್ಯಾಪಾರ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ದೀನಿ. ಅಂದರೆ ಒಂದೇ ಸಮ ಓಡಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಟೈಮ್ ಕುತ್ಕೋತೀನಿ. ಅಂದರೆ ನಮ್ಮಮ್ಮ ಅವರಷ್ಟಕ್ಕೆ ಅವ್ರು ವ್ಯಾಪಾರ ಮಾಡ್ತಾಯಿರ್ತಾರೆ, ನಾನು ಕುತ್ಕೋತೀನಿ ಆ ಥರ. ಮತ್ತು ವ್ಯಾಪಾರ ಎಲ್ಲ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೆ. ಇದು ನೋಡಿ ಊರು, ಅಂದರೆ ಒಂದೊಂದು ಊರುಗಳು ಇದೇನೋ ಅಭಿವೃದ್ಧಿ ಅಂತಾರಲ್ಲ ಆ ಥರ ಆಗೇ ಇರಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದೊಂದು ಮನೆಗಳಿದ್ದಾವೆ. ಒಂದೊಂದು ಊರು ಮಾತ್ರ ಸಿಟಿಗಿಂತನೂ ಏನು ಕಮ್ಮಿ ಇಲ್ಲ ಅನ್ನಂಗೆ ಇರ್ತವೆ. ಒಂದೊಂದು ಊರು ಏನು ಒಂಚೂರು ಅಭಿವೃದ್ಧಿನೇ ಆಗಿರಲ್ಲ. ನೋಡಿ, ಅಲ್ಲೊಂದು ಮನೆಗಳು ಹೇಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಊರು ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ತಾ ಇರೋದು ನಾನು. ಕೆಲವು ಊರುಗಳಲ್ಲಂತೂ ಇನ್ನೂ ಗುಡಿಸ್ಲು ಮನೆಗಳಲ್ಲೇ ಇದ್ದಾರೆ ಎಷ್ಟೋ ಜನ. ಅಂದರೆ ಒಬ್ಬೊಬ್ಬರು ಅನುಕೂಲಕ್ಕೆ ತಕ್ಕಂಗೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಮತ್ತು ಈ ಊರಲ್ಲಿ ಬಂದೆ, ಈ ಊರಲ್ಲಿ ₹1 ವ್ಯಾಪಾರ ಆಗಿಲ್ಲ. ಅದಕ್ಕೆ ಸುಮ್ಮನೆ ನಾನಿಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡೆ. ಅಯ್ಯೋ ನೀನೇ ವ್ಯಾಪಾರ ಮಾಡೋಗಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅವ್ರಿಗೆ ಅಂದರೆ ಪರಿಚಯ ಇರ್ತಾರೆ, ನಮಗಂದರೆ ಪರಿಚಯ ಇರೋಲ್ಲ. ನಮ್ಮನ್ನು ನೋಡಿದ ತಕ್ಷಣ ಅವ್ರು ಅಷ್ಟು ಕರೆಯೋಲ್ಲ, ನಮ್ಮ ಅಮ್ಮನ ನೋಡಿದ ತಕ್ಷಣ ಕರೀತಾರೆ. ಯಾರೋ ಹೊಸಬ್ರು ಮಾತ್ರ ನನ್ನನ್ನು ಬಾ ಅಂತ ಕರೆಯೋದು, ಬಂದು ಬರಮ್ಮ ಇಲ್ಲಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಬಂದು ಮತ್ತು ಇಲ್ಲಿ ಯಾರೋ ಬ್ಲೌಸ್ ತರ್ತೀನಿ ಅಂದರು. ಅವ್ರಿಗೆ ತೋರಿಸ್ದೆ, ಅವರು ಯಾಕೋ ತಾಂಡಿಲ್ಲ, ಸಿಟ್ಟು ಬಂದುಬಿಡ್ತು ನನಗೆ. ಮತ್ತೆ ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಬಂದು ನಮ್ಮಮ್ಮ ನನ್ನ ನೋಡಿ ನಗಾಡ್ತಾಯಿತ್ತು. ಏನು ಫೋನ್ ಹಿಡ್ಕೊಂಡು ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ನಗಾಡ್ತಾಯಿದ್ರು. ಅಯ್ಯೋ ನಮ್ಮಮ್ಮನೇ ಅವರೇ ನೋಡ್ತಾರಲ್ಲಪ್ಪ, ಫೋನ್ ಹಿಡ್ಕೊಂಡ್ರೆ ನಗ್ತಾರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತು ಬಸ್ ಹೊರಡ್ತಾ ಇತ್ತು. ಅಂದರೆ ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಯ್ತಾ ಇರಲಿಲ್ಲ. ಅಂದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಫ್ರೆಂಡ್ಸ್ ಇವತ್ತು. ತುಂಬ ಅಂದರೆ ತುಂಬ ಕೆಲಸ. ಹೇಳ್ಬೇಕಾದ್ರೆ ಹೊರಗಡೆ ಕೆಲಸ ಮಾಡಿ ಮನೇಲಿ ಕೆಲಸ ಮಾಡೋದಿದೆಯಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಅದಕ್ಕಿಂತ ಕಷ್ಟ ಇನ್ಯಾವುದೂ ಇಲ್ಲ. ಮತ್ತು ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಹಾಗಾಗಿ ನಮ್ಮ ಅಮ್ಮ ಅಂತ ಇತ್ತು, ರಾಗಿ ಒಣಕ್ಕೆ ಬರಬೇಕಿತ್ತು ಇವತ್ತು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನಾವು ರಾಗಿ ಒಣಗ್ತಿದ್ರು ಮತ್ತೆ ಮುಂದಕ್ಕೆ ಹೋಗಿದ ತಕ್ಷಣ ಜೋರು ಮಳೇಲಿ ನೆನ್ಕೊಂಡು ಬಂದಿದ್ದು ನಾವು. ರಾಗಿ ನೆಂದೋಗೋದು, ಹೇಗೋ ಹಾಕಿರಲಿಲ್ಲ, ಹಂಗೆ ಬಂದಿದ್ದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತಗೋಬೇಕಿತ್ತು ಮನೆಗೆ. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಎಲ್ಲ ಮಳೆಯೆಲ್ಲ ಫುಲ್ಲು ಎಷ್ಟೊಂದು ಮಳೆ ಬಂದೈತೆ ಅಂತ ಹೇಳ್ಬಿಟ್ಟು ಕವರೆಲ್ಲ ನೆಂದೋಗ್ಬಿಟ್ಟವೆ. ಸುಮಾರು ಹೊತ್ತು ನಾವು ಅಲ್ಲೇ ನಿಂತ್ಕೊಂಡಿದ್ದೋ ಮಳೆಯಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ನಾನು. ಮನೆಗೆ ಬಂದರೆ ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಕವರ್ ತಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಇವೆಲ್ಲ ತಂದಿರೋದು ತರಕಾರಿ, ಇವೆಲ್ಲ ಸಪ್ರೇಟ್ ಮಾಡಿ ಇಡಬೇಕು. ಅಂದರೆ ಫ್ರಿಜ್ಜಲ್ಲಿ ಇಡ್ತೀನಿ, ಹೊರಗಡೆ ಇಡ್ತೀನಿ. ನಾನು ಏನಂದರೆ ಡೈಲಿ ತರಲ್ಲ. ಒಂದು ಸರಿ ಅಂದರೆ ವಾರಕ್ಕೆ 2 ಸರಿ ತೊಗೊಬರ್ತೀನಿ ಫ್ರೆಂಡ್ಸ್. ಅಂದರೆ ಒಂದೇ ಸರಿ ತಂದು ತುಂಬೋದಿಲ್ಲ ನಾನು ಹೆಂಗೆ ಯೂಸ್ ಮಾಡಿ ಖಾಲಿ ಆಗುತ್ತಲ್ಲ ಹಾಗೆ ಹೋಗಿ ತೊಗೊಬರ್ತೀನಿ. ಬರಬೇಕಾದ್ರೇ ತೊಗೊಬರ್ತೀನಿ. ಯಾಕಂದರೆ ಮನೆಗೂ ಅಲ್ಲಿಗೆ ತರಕಾರಿ ತಳ್ಳೋ ಹತ್ರಕ್ಕೆ ತುಂಬ ದೂರ, ಅದಕ್ಕೆ ಬರಬೇಕಾದ್ರೇ ತೊಗೊಬರ್ತೀನಿ. ಇದು ನೋಡಿ ಬೀನ್ಸ್ಗಳು, ಇದು ತುಂಬ ಚೆನ್ನಾಗಿರುತ್ತೆ. ಇದು ಪಲಾವ್ ಮಾಡ್ತಾರೆ ಮತ್ತು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ. ನಾನಿದು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಬಂದೆ. ತುಂಬ ಚೆನ್ನಾಗಿರುತ್ತೆ ಇದು ಬೀನ್ಸ್ಗಳು. ಮತ್ತು ಇದು ಪಿತ್ತ ಜಾಸ್ತಿ, ಅಷ್ಟೊಂದೇನು ಇದನ್ನು ತಿನ್ನಬಾರ್ದು ಅಂತಾರಪ್ಪ, ಆದರೂ ಪಿತ್ತ ಜಾಸ್ತಿ. ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇಲ್ಲಿ ಈ ಥರ ಮೂಲಂಗಿ, ಕ್ಯಾರೆಟು, ನವಲ್ಕೋಸು ಇರುತ್ತಲ್ಲ, ಇವಿಷ್ಟನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಇದನ್ನೆಲ್ಲ ಮರಗೆ ತುಂಬ್ತಾ ಇದ್ದೆ. ಆಮೇಲೆ ಸಂಜೆ ಬೇಕಾದರೆ ಸುಲ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೆ ಸ್ವಲ್ಪ ತಲೆನೋವ್ತಾ ಇತ್ತು, ಟೀಗಿಟ್ಟೆ. ಚಳಿ ಬೇರೆ, ಮಳೇಲಿ ಬೇರೆ ನೆನ್ಕೊಂಬಂದ್ಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಇಟ್ಟೆ. ಇದು
ರೆಡ್ ಲೇಬಲ್ ಟೀ ಪುಡಿ ಅಂದರೆ ನನಗೆ ತುಂಬ ಇಷ್ಟ. ಇದು ಯಾವುದೋ ಬೇರೆ ಟೀ ಪುಡಿ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಟೀನ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ ಏನಾದರೂ ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಅವ್ರು ಏನು ಕೆಲಸನೇ ಮಾಡೋದಿಲ್ಲ ಮನೇಲಿ. ಎಲ್ಲ ಮನೇಲೂ ಮಕ್ಳು ಹಾಗೆ ಅನ್ಕೋತೀನಿ, ಕೆಲಸ ಹೇಳಿದ ತಕ್ಷಣ ತಪ್ಪಿಸ್ಕೊಬಿಡ್ತಾರೆ. ಮತ್ತು ಈ ಕೆನೆ ಬೆಲೆ ನೋಡಿ ಫ್ರೆಂಡ್ಸ್ ಹೆಗ್ಗಾಗ್ತಾಯಿದೆ. ಒಂದು ಪಿಂಪಲ್ ಇದು ಸಣ್ಣಗಾಗಿದ್ದು ದಿನಕ್ಕೆ ತುಂಬ ದೊಡ್ಡದಾಯ್ತೈತೆ. ಅಂದರೆ ಫುಲ್ಲು ನೋವು, ಒಂದು ಚೂರು ಟಚ್ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ನೋವಾಗ್ತಾಯಿದೆ. ಅದು ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ. ನಾನು ಈ ವೆಯ್ಟ್ ಲಾಸ್ ಪೌಡ್ರ್ ಕುಡಿತಾ ಇದ್ದೀನಲ್ಲ ಆವಾಗಿಂದ ಪಿಂಪಲ್ಸ್ಗಳಾಗ್ತಾ ಇರೋದು. ಯಾಕಂದರೆ ಅದರಲ್ಲಿ ನಾವು ಓಮ್ ಕಾಳು ಹಾಕಿರ್ತೀವಿ. ಓಮ್ ಕಾಳು ಸಿಕ್ಕಾಪಟ್ಟೆ ಹೀಟ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಲ್ವಾ. ಹಾಗಾಗಿ ಮತ್ತು ನೋಡಿ ಇಲ್ಲಿ ಬೆಳಗ್ಗೆ ಮತ್ತೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದೇ ತೋರಿಸಿದ್ನಲ್ಲ ಬೀನ್ಸ್ ಕಾಳು ಎಲ್ಲನೂ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟನ್ನು ಹಾಕ್ಕೋತಾ ಇದ್ದೀನಿ ಈಗ. ಅಂದರೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ತುಂಬ ದಿನ ಆದಮೇಲೆ ನಾನು ರೆಸಿಪಿ ಶೇರ್ ಮಾಡ್ತಾ ಇರೋದು. ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ, ಕೊನೆಯಲ್ಲಿ ಮಾತ್ರ ತೋರಿಸ್ತಿದ್ದೆ, ಫಸ್ಟ್ ಏನು ತೋರಿಸ್ತಾ ಇರಲಿಲ್ಲ. ರುಬ್ಕೊಳ್ಳೋದಕ್ಕೆ ಇಲ್ಲಿ ನಾನು ಚಕ್ಕೆ, ಲವಂಗ, ಆಮೇಲೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಯಾಕಂದರೆ ನಾನು ತರಕಾರಿ ಜೊತೆ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿಲ್ಲ. ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ರುಬ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಅಂದರೆ ಒಂದು ಮೀಡಿಯಮಾಗಿ ತೀರ ಏನೋ ಅಷ್ಟು ಸಣ್ಣಗೇನಲ್ಲ. ಮತ್ತು ಒಂದು 4 ಟೊಮೊಟೊ ಕಟ್ ಮಾಡ್ಕೋಬೇಕಿತ್ತು ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ತರಕಾರಿ ಎಲ್ಲ ತೊಳೆದೆ ಮತ್ತು ಅಕ್ಕಿನೂ ಒಂದು ಕಡೆ ತೊಳೆದಿಟ್ಟು. ಯಾವಾಗಲೂ ಹಂಗೆ ಪಲಾವ್ ಮಾಡ್ತೀವಿ ಅಂದರೆ ಅಕ್ಕಿನ ಫಸ್ಟೇ ತೊಳೆದಿಟ್ಟಿರಬೇಕು, ಚೆನ್ನಾಗಿರುತ್ತೆ. ಮತ್ತು ಒಂದು ಸೈಡಲ್ಲಿ ಇಲ್ಲಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಏನು ಅಂದರೆ ಈ ರೆಸಿಪಿ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇದು ಮೊಸರು ಗೊಜ್ಜು ಬರುತ್ತಲ್ಲ ಅದನ್ನು ಮಾಡ್ಕೊಬಿಟ್ರಂತೂ ಒಳ್ಳೆ ಬಿರಿಯಾನಿ ಥರ ಇರುತ್ತೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವೆಲ್ಲ ಮನೇಲಿದ್ದಾಗ ಫ್ರೀಯಾಗಿ ಕುತ್ಕೊಂಡು ಆರಾಮಾಗಿ ಮಾಡಬೇಕು. ನಾವು ಹೋಗೋ ಗಡಿಬಿಡಿಲಿರ್ತೀವಿ, ಹೆಂಗೋ ಮಾಡಿಬಿಟ್ಟು ಹೋಗ್ತೀನಿ. ಆದರೆ ತೀರಾ ಕೆಟ್ಟದಾಗೇನು ಮಾಡಲ್ಲ. ಅಡುಗೆ ತಿಂಡಿನ ನಾನು ಚೆನ್ನಾಗೇ ಮಾಡ್ತೀನಿ. ನೋಡಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದ ನಂತರ ಈ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ದಲ್ಲ ನಾನು ಆ ಮಸಾಲೆನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಹಿಂದೆನೇ ನಾನು ತರಕಾರಿ ತೊಳೆದಿಟ್ಟಿದ್ನಲ್ಲ ಆ ತರಕಾರಿನ ಹಾಕ್ಕೋತಾ ಇದ್ದೀನಿ. ಅಂದರೆ ತರಕಾರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ನೀಟಾಗಿ ತೊಳೆದಿದ್ದೀನಿ ನಾನಿಲ್ಲಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯಲ್ಲ ಅದೆಲ್ಲ ಅದಕ್ಕೆ ತರಕಾರಿಗೆಲ್ಲ ತಾಗೋಮಟ್ಟಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಏನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಸಣ್ಣ ಸಣ್ಣವು, ನಾನು 5 ಟೊಮೊಟೊ ಕಟ್ ಮಾಡಿದ್ದೆ ಇಲ್ಲಿ. ಆ ಸಣ್ಣ ಸಣ್ಣ ಟೊಮೊಟೊಗಳನ್ನು ಹಾಕ್ತಾಯಿದ್ದೀನಿ ಇಲ್ಲಿ, ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ತಾಯಿದ್ದೀನಿ. ಮೇನ್ ಇದೇ ಇದರಲ್ಲಿ ಹಾಕಬೇಕಾಗಿರೋದು. ಯಾಕಂದರೆ ಉಪ್ಪು ಖಾರ ಇಲ್ಲಾಂದರೆ ಯಾವ ಅಡುಗೆ ಕೂಡ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀಟಾಗಿ ತಿರ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟು ತಿರ್ಕೋಬೇಕಾದ್ರೆ ಈ ಟೊಮೊಟೊ ಫುಲ್ ಇದರಲ್ಲೇ ಸಾಫ್ಟಾಗಿರಬೇಕು, ಅಲ್ಲಿವರೆಗೂ ಇದನ್ನು ತಿರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ರೆ ಇದು ಹಬೆಲೆ ಎಲ್ಲ ಬೆಂದೋಗುತ್ತೆ. ಇಲ್ಲನಲ್ಲ, ನಾನಿಲ್ಲಿ ಪ್ಲೇಟ್ ಏನು ಮುಚ್ತಾ ಇಲ್ಲ, ಹಾಗೆ ತಿರುಗ್ತಾನೇ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಆ ಟೊಮೊಟೊ ಎಲ್ಲ ಸಿಪ್ಪೆ ಸುಲ್ಕೊಂಡು ಹಂಗೆ ಮೆತ್ತಗಾಯ್ತವೆ. ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ತಾ ಇದ್ದೀನಿ. ಜಾಸ್ತಿ ಉರಿಲಿಟ್ಬಿಟ್ಟು ನಾವು ಎಷ್ಟೇ ಜಾಸ್ತಿ ಉರಿಲಿಟ್ಟು ಇದನ್ನು ಇದು ಮಾಡಿದ್ರೂ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಈ ಕುಕ್ಕರಲ್ಲಿ ಸೀದೋಗ್ಬಿಡುತ್ತೆ ಒಂದು, ಇಲ್ಲ ನೀಟಾಗಿ ಆಗೋದಿಲ್ಲ. ಅಂದರೆ ಅದನ್ನು ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ಇಲ್ಲಿ. ಅಂದರೆ ಇದಕ್ಕೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು. ಜಾಸ್ತಿ ಏನು ಹಾಕ್ತಾಯಿಲ್ಲ, ಬರೀ 3 ಗ್ಲಾಸ್ ಅಷ್ಟೇ ನೀರನ್ನು ಹಾಕ್ಕೋತಾ ಇರೋದು. ನೀರೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಎಲ್ಲ ಸರಿ ಹೋದ್ಮೇಲೆ ಇದಕ್ಕೆ ಮುಚ್ಚಳ ಹಾಕ್ಕೋಬೇಕಾಗುತ್ತೆ. ಮುಚ್ಚಳ ಹಾಕಿದ್ಮೇಲೆ ಇದ್ರ ಕೆಲಸ ಮುಗೀತು ಅಂತಲೇ. ಬೇರೆ ಕೆಲಸ ಬೇಕಾದರೆ ಮಧ್ಯದಲ್ಲಿ ಮಾಡ್ಕೊಬೋದು. ನನಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬ ಟೈಮೇ ಆಗೋಗ್ಬಿಟ್ಟಿತ್ತು ಇವತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಕೆಲಸ ಮಾಡಿಲ್ಲ, ಬರೀ ತಿಂಡಿ ಮಾಡಿಟ್ಬಿಟ್ಟು ಹೋದೆ ಅಷ್ಟೇ. ಮತ್ತು ನೋಡಿ ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ ನಾನು ಹೇಗಿದೆ ಎಲ್ಲ ಅಂತ ಹೇಳ್ಬಿಟ್ಟು. ಚೆನ್ನಾಗೈತೆ. ಅಂದರೆ ಮತ್ತೆ ಉಪ್ಪು ಖಾರ ಏನಾದರೂ ಹಾಕ್ಬೇಕಂತ ನೋಡಿದ್ದಷ್ಟೇ, ಬೇರೆ ಇನ್ನೇನು ಇಲ್ಲ. ಇವಾಗ ಇದಕ್ಕೆ ಏನು ಕುಕ್ಕರ್ ಮುಚ್ಚಳ ಇದೆಯಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡ ನಂತರ ಒಂದು 4-5 ವಿಸಲ್ ಬರಬೇಕಾಗುತ್ತೆ. 4-3 ಸಾಕು, 3 ಬಂದರೆ ಸಾಕು. 3 ವಿಸಲ್ಗೆಲ್ಲ ಇದು ಚೆನ್ನಾಗಿ ಬೆಂದಿರುತ್ತೆ. ನಾನು ಇವಾಗ ಇದನ್ನು ಇಟ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಆಫ್ ಮಾಡಿದ್ದೀನಿ. ನೋಡಿ ಇಲ್ಲಿ ಆಫ್ ಮಾಡಿಬಿಟ್ಟು ನೋಡಿದೆ, ಇವಾಗ ಚೆನ್ನಾಗಿದ್ದು ರೆಡಿಯಾಗಿದೆ. ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಮಾತ್ರ ಇದು
ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲ ಮೇಲ್ಗಡೆ ಹಾಗೆ ಎತ್ಕೊಂಡು ತಿನ್ನೋ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡಬೇಕಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಕೂಡ ರೆಡಿ ಆದೆ, ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಬಸ್ಸಿಂದ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ದಿನ ಅಷ್ಟೇ ಟೈಮೇ ಆಗೋಗುತ್ತೆ, ನಾನು ಎಷ್ಟು ಬೇಗ ಎದ್ರೂ ಟೈಮೇ ಆಗೋಗುತ್ತೆ, ಅದೇನು ಅಂತಲೇ ಗೊತ್ತಿಲ್ಲ. ಇಲ್ಲಿ ನೋಡಿ ಫುಲ್ಲು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ, ಮಳೆ ಬರೋ ವಾತಾವರಣ ಥರ ಆಗಿಬಿಟ್ಟಿದೆ. ನಾನು ಸರಿ ಅಂತ ಹೇಳ್ಬಿಟ್ಟು ಅದೇ ನಮ್ಮಮ್ಮ ಇಲ್ಲಿ ಹಿಂದುಗಡೆ ಕೂತಿದ್ದು ಬಸ್ ಹಾಕಿದ ತಕ್ಷಣ ಈ ಜಾಗನೇ ಖಾಲಿ ಮಾಡಿ ಮುಂದೆ ಕೊಡೋಯ್ತು. ಯಾಕಂದರೆ ಒಂದು ಸರಿ ಹಿಂಗೆ ಬಸ್ಸಲ್ಲಿ ಅಲ್ಲಿ ಹಾಸನದಲ್ಲಿದ್ದಾಗ ನಮ್ಮ ಅಮ್ಮನಿಗೆ ಪಾಪ ಬಸ್ಸಲ್ಲಿ ಬಿದ್ದು ತುಂಬಾ ಏಟಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎದ್ಕೊಂಡು ಮುಂದೆ ಹೋಯ್ತು. ನಾನು ಮಾತ್ರ ಹಿಂದೆನೇ ಕೂತ್ಕೊತೀನಿ ಶೀಟ್ ಹಿಡ್ಕೊಂಡು, ಅಯ್ಯೋ ಬಸ್ ಎತ್ತಾಕಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಹಿಂದೆನೇ ಕೂತಿರ್ತೀನಿ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತೀನಿ. ಹಾಗೂ ಹೋಯ್ತಾನೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಯಾಕಂದರೆ ಹಳ್ಳಿಗೆ ಹೋಗೋವರೆಗೂ ಈ ವಿಡಿಯೋ ಇರುತ್ತೆ. ಮತ್ತು ಇಲ್ಲಿ ಒಂದು ಕಡೆ ಬಂದೆ, ಇಲ್ಲಿ ಬ್ಲೌಸ್ ತರ್ತಾಯಿದ್ರು ಫಸ್ಟು ಮನೆಯೇ. ನಾವು ಬಂದಿದ್ದ ತಕ್ಷಣ ಪಾಪ ಬ್ಲೌಸ್ ತಗೊಂಡ್ರು ಅವರು. ತಗೋತೀನಿ ಅಂತ ಒಂದು 4-5 ಪೀಸ್ ಏನೋ ಬ್ಲೌಸ್ ತಗೊಂಡ್ರು. ಅವ್ರದ್ದೇ ಲಾಭ, ಅದೇ ಫಸ್ಟ್ ವ್ಯಾಪಾರ, ಅದೇ ಲಾಸ್ಟ್ ವ್ಯಾಪಾರ ಆಯಿತು. ಸರಿ ಆದಷ್ಟು ಆಗಲಿ, ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಾಗೂ ಊರೆಲ್ಲ ಸುತ್ತಾಡಿದೆ, ಯಾರೂ ಕರೆದೇ ಇಲ್ಲ. ಇವತ್ತು ಇದೇ ವ್ಯಾಪಾರ ಅಂತ ಅಂದ್ಕೊಂಡು ಅದು ಯಾವುದೋ ಒಂದು ಆಟೋ ಬಂತು ಅಂತ ಹೇಳ್ಬಿಟ್ಟು ನಾನು ಆಟೋ ಹತ್ಕೊಬಂದೆ. ನಮ್ಮ ಅಮ್ಮ ಪಕ್ಕದೂರ್ಗೆ ಹೋಗ್ಬಿಟ್ಟು ಬರ್ತೀನಿ, ನೀನು ಹೋಗಿ ಬಸ್ ಸ್ಟಾಪಲ್ಲಿ ಕೂತಿರೋ ಅಂತು. ಸರಿ ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ರೋಡಲ್ಲಿ ಬರಬೇಕಾದ್ರೆ ಒಂದು ಅಣ್ಣ ಬಂದರು ಆಟೋದಲ್ಲಿ. ಪಾಪ ಅವರು ಕರ್ಕೊಬಂದುಬಿಟ್ರು. ಆಮೇಲೆ ನಮ್ಮ ಅಮ್ಮನೂ ಬಂತು ಅಷ್ಟೊತ್ತಿಗೆ. ನಾವು 1 ಅವರ್ವರೆಗೂ ಕೂತಿದ್ದೆ ನಾನು ಬಸ್ ಸ್ಟಾಪಲ್ಲಿ. ಆಮೇಲೆ ನಮ್ಮ ಅಮ್ಮ ಬಂದಮೇಲೆ ಬಸ್ ಹತ್ಕೊಂಡು ನಾವು ಹೊರಡ್ತಾ ಇದ್ದೋ. ಬಸ್ ಹತ್ಕೊಂಡು ಹೊರಡ್ರೆ ಇನ್ನೇನು ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಂದು ಮತ್ತೆ ಮುಂದೆ ಕೂತ್ಕೊತಿತ್ತು. ಅವ್ರು ಮುಂದೆ ಕೂತ್ಕೊಂತ ಹೇಳೋದು ಬಿಡೋಲ್ಲ, ನಾನಿಲ್ಲ ಹಿಂದೆ ಕೂತ್ಕೊತೀನಿ ಅನ್ನೋದು ಬಿಡೋಲ್ಲ, ಆ ಥರ ಹೇಳ್ಬೇಕಾದ್ರೆ. ಹಾಗಾಗಿ ಇವತ್ತಿಗೆ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಯಾಕಂದರೆ ನಾವು ಯಾವಾಗಲೂ ನಾನು ಕೇಳೋದೇನೋ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಅಂತ ಇಷ್ಟೇ ಕೇಳೋದು, ಬೇರೆ ಇನ್ನೇನು ಕೇಳಲ್ಲ. ದೇವರು ಕಂಡುಬಿಟ್ಟಂಗೆ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.